ಈ ಒಂದೇ ಒಂದು ಕಂಬದಿಂದ ಇಡೀ ದೇವಸ್ಥಾನ ಅನ್ನುವಂಥದ್ದು ನಿಂತ್ಕೊಂಡಿದೆ. ಈ ಕಂಬವನ್ನೇನಾದ್ರೂ ಬೀಳಿಸಿದ್ರೆ ಇಡೀ ದೇವಸ್ಥಾನನೇ ಕೊಲ್ಯಾಪ್ಸ್ ಆಗುತ್ತೆ. ತ್ರೇತಾಯುಗದ ಒಂದೆರಡು ಘಟನೆಗಳನ್ನು ಸಹ ನಾವು ಇಲ್ಲಿ ನೋಡಬಹುದು. ಅಷ್ಟೇ ಅಲ್ಲದೆ ವಿರೂಪಣ್ಣ ತನ್ನ ಕಣ್ಣುಗಳನ್ನ ಕಿತ್ತೆಸ್ದಿರೋ ಅಂತ ಮಾರ್ಕಗಳು, ರಕ್ತದ ಗುರುತುಗಳನ್ನ ನಾವು ಇವಾಗ್ಲೂ ಸಹ ನೋಡ್ಬೋದು. ಅದ್ ಹಿಂದಿನ ಕತೆ ಏನು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ತನ್ನ ತಾಯಿ ಊಟ ಮಾಡೋಷ್ಟರಲ್ಲಿ ಇಬ್ರು ಮಕ್ಕಳು ಅತ್ಯಂತ ದೊಡ್ಡದಾದಂತ ನಾಗಲಿಂಗವನ್ನು ಕೆತ್ತಿರೋದನ್ನ ನೋಡ್ಬೋದು. ಆ ಕಥೆನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ನಮಸ್ಕಾರ ಚಿಕ್ಕಬಳ್ಳಾಪುರ, ನಾನು ನಿಮ್ಮ ಹಳ್ಳಿ ಹುಡುಗ ನರೇಶ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಲೇಪಾಕ್ಷಿಯಲ್ಲಿದ್ದೀನಿ. ಲೇಪಾಕ್ಷಿ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಅದು ದೇವಸ್ಥಾನದಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ, ಹಂಗೆ ಬನ್ನಿ ಹೋಗೋಣ. ವಿಡಿಯೋ ಹೋಗೋದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಲೇಪಾಕ್ಷಿ ಅನ್ನೋ ಹೆಸರು ಯಾವ ತರ ಬಂತು ಅಂತಂದ್ರೆ, ಮೊದಲಿಗೆ ರಾಮಾಯಣದ ಕಾಲದಲ್ಲಿ ಅಂದ್ರೆ ತ್ರೇತಾಯುಗದಲ್ಲಿ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗ್ತಾ ಇರ್ತಾನೆ. ಆ ಅಪಹರಿಸಿಕೊಂಡು ಹೋಗುವಾಗ ಜಟಾಯು ಪಕ್ಷಿ ರಾವಣನ ತಡಿಯಕ್ಕೆ ಹೋಗುವಾಗ ರಾವಣನಿಗೆ ಕೋಪ ಬಂದು ತನ್ನ ಕೈಯಲ್ಲಿರುವಂತ ಕತ್ತಿಯಲ್ಲಿ ಆ ಜಟಾಯು ಪಕ್ಷಿಯ ರೆಕ್ಕೆಯನ್ನು ಕತ್ತರಿಸಾಕ್ತಾನೆ. ಆ ಕತ್ತರಿಸಾಕಿದ್ಮೇಲೆ ಆ ಜಟಾಯು ಪಕ್ಷಿ ಈ ಭೂಮಿ ಮೇಲೆ ಬೀಳುತ್ತೆ. ಅಸ್ವಸ್ಥ ಸ್ಥಿತಿಯಲ್ಲಿರೋ ಈ ಜಟಾಯು ಪಕ್ಷಿಯನ್ನು ರಾಮನು ಕಂಡು ಲೇ ಪಕ್ಷಿ ಅಂತ ಕೂಗಿದ್ನಂತೆ. ಆವಾಗ್ಲಿಂದ ಈ ಪ್ರಾಂತ್ಯಕ್ಕೆ ಲೇಪಾಕ್ಷಿ ಎಂದು ಹೆಸರು ಬಂತಂತೆ. ಇಲ್ಲೇನ್ ಕಾಣ್ತಾ ಇದೆ ಈ ಪಾದ ಸೀತಾಮಾತೆ ಪಾದ ಅಂತೆ. ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋಗುವಾಗ ತನ್ನ ದಾರಿ ತಿಳಿಬೇಕು ಅಂತ ಸೀತಾಮಾತೆ ತನ್ನ ಪಾದವನ್ನು ಇಲ್ಲಿ ಇಟ್ಟಿರೋದು ಅಂತ ನಂಬಿಕೆ ಇದೆ. ಈ ದೇವಸ್ಥಾನದ ನಿರ್ಮಾಪಕರು ಯಾರು ಅಂತಂದ್ರೆ, ನಮ್ಮ ಕನ್ನಡದ ದೊರೆಯಾಗಿರುವಂತ ವಿಜಯನಗರ ಸಾಮ್ರಾಜ್ಯದ ಅರಸರಲ್ಲಿ ತುಳುವ ವಂಶದ ಅರಸ ಅಚ್ಯುತರಾಯರಿಗೆ ಸಲ್ಲುತ್ತೆ. ಈ ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನ ಆಗಿದೆ. ಇದರ ನಿರ್ಮಾಣ ಕಾಲಾವಧಿ ನೋಡೋದಾದ್ರೆ ಕ್ರಿಸ್ತಶಕ 1530 1542 ಅವಧಿಯಲ್ಲಿ ಕಟ್ಟಲಾಗಿದೆ ಅಂತ ಹೇಳುತ್ತೆ ಇತಿಹಾಸ. ಈ ದೇವಸ್ಥಾನವನ್ನು ಕಟ್ಟಿಸಿರುವಂತ ಕೀರ್ತಿ ಅಚ್ಯುತರಾಯನ ಆಸ್ಥಾನದಲ್ಲಿದ್ದಂತ ಮಂತ್ರಿ ವಿರೂಪಣ್ಣನಿಗೆ ಸಲ್ಲುತ್ತದೆ. ಇಲ್ಲಿರುವಂತ ನಾಗಲಿಂಗವನ್ನು ಯಾವ ರೀತಿ ಕೆತ್ತಿದ್ರು ಅಂತ ತಿಳ್ಕೊಳ್ಳೇಬೇಕು. ಜಕ್ಕಣ್ಣ ಮತ್ತು ಹಂಪಣ್ಣ ಇಬ್ರು ಶಿಲ್ಪಿಕಾರರಾಗಿರ್ತಾರೆ. ತನ್ನ ತಾಯಿ ಹತ್ರ ಬಂದು ಇಬ್ರು ಅಮ್ಮ ಊಟ ಇಟ್ಕೊಡು ಅಂತ ಕೇಳ್ತಾರೆ. ಆವಾಗ ಅಮ್ಮ ಇವತ್ತು ಹಬ್ಬ ಇರುತ್ತೆ, ಅದಕ್ಕೆ ಇನ್ನು ಲೇಟ್ ಆಗಿದೆ, ಒಂದ್ ಸ್ವಲ್ಪ ಹೊತ್ತು ಆಚೆ ವೆಯ್ಟ್ ಮಾಡ್ರಿ, ಆಮೇಲೆ ನಾನು ಕರಿತೀನಿ ಅಂತ ಹೇಳ್ತಾರೆ. ಅಮ್ಮ ಕರಿಯೋವರೆಗೂ ಏನಾದ್ರು ಮಾಡ್ಬೇಕು ಅಂತ ಅವರು ಶಿಲ್ಪಿಕಾರರಾಗಿರ್ತಾರೆ. ಅಲ್ಲಿ ಒಂದು ದೊಡ್ಡದಾದಂತ ಬಂಡೆ ಇರುತ್ತೆ. ಆ ಬಂಡೆಯಲ್ಲೇ ನಾಗಲಿಂಗವನ್ನು ಕೆಲವೇ ನಿಮಿಷಗಳಲ್ಲಿ ಕೆತ್ತು ಬಿಡ್ತಾರೆ. ತಾಯಿ ಆಚೆ ಬಂದು ನೋಡಿದಾಗ ಆಶ್ಚರ್ಯ ಪಡ್ತಾಳೆ. ಅತ್ಯಂತ ಸುಂದರವಾದ ನಾಗಲಿಂಗವನ್ನು ಕೆತ್ತಿರೋದು. ಆ ನಾಗಲಿಂಗವನ್ನು ನೋಡಿದಂತ ತಾಯಿ ಚೆನ್ನಾಗಿದೆ ಅಂತ ಹೇಳಿದಾಗ ನಾಗಲಿಂಗಕ್ಕೆ ದೃಷ್ಟಿ ಆಗುತ್ತಂತೆ. ಆವಾಗ ಸೀಳ್ಕೆ ಬರೋದನ್ನ ನೋಡ್ತಾರಂತೆ. ಅದಕ್ಕೆ ಪರಿಹಾರ ಏನು ಅಂತ ತನ್ನ ಮಕ್ಕಳು ತಾಯಿ ಹತ್ರ ಕೇಳ್ತಾರಂತೆ. ಆ ತಾಯಿ ಆಗ ಇದಕ್ಕೇನ್ ಚಿಂತೆ ಮಾಡ್ಬೇಡ್ರಿ, ಆ ನಾಗಲಿಂಗದ ಮಧ್ಯದಲ್ಲಿ ಒಂದು ಶಿವಲಿಂಗವನ್ನು ತಂದು ಇಡ್ರಿ, ಆಮೇಲೆ ತಂತಾನೆ ಪೂಜೆಗಳು ನಡೀತವೆ ಅಂತ ಹೇಳ್ತಾರಂತೆ. ಮುಂದೆ ಆ ಶಿವಲಿಂಗಕ್ಕೆ ಪೂಜೆ ಅನ್ನೋಂಥದ್ದು ನಡೀತದೆ. ಇದು ರಿಯಲ್ ಆಗಿರುವಂತ ಸ್ಟೋರಿನಂತೆ. ಅಷ್ಟೇ ಅಲ್ಲದೆ ಈ ದೇವಸ್ಥಾನದಲ್ಲಿ ಸುಮಾರು 70ಕ್ಕಿಂತ ಹೆಚ್ಚು ಕಂಬಗಳಿರೋದನ್ನ ನಾವು ನೋಡ್ಬೋದು. ಆದ್ರೆ ಒಂದೇ ಒಂದು ಕಂಬ ಸ್ಪೆಷಲ್. ಆ ಕಂಬನೇ ಹ್ಯಾಂಗಿಂಗ್ ಪಿಲ್ಲರ್ ಅಂತ ಕರೀತಾರೆ ಅದನ್ನ. ಅದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ಬನ್ನಿ. ಇಲ್ಲೇನ್ ಕಾಣ್ತಾ ಇದೆ ಇದೇ ಹ್ಯಾಂಗಿಂಗ್ ಪಿಲ್ಲರ್ ಅಥವಾ ತೂಗು ಕಂಬ ಅಂತ ಹೇಳ್ಬೋದು. ಈ ಒಂದು ಕಂಬದಿಂದ ಇಡೀ ದೇವಸ್ಥಾನ ಅನ್ನುವಂಥದ್ದು ನಿಂತ್ಕೊಂಡಿದೆ. ಈ ಒಂದೇ ಒಂದು ಕಂಬನ ಬೀಳಿಸಿದ್ರೆ ಇಡೀ ದೇವಸ್ಥಾನನೇ ಬಿದ್ದೋಗುತ್ತಂತೆ. ಬ್ರಿಟಿಷರು ಇದನ್ನ ಚೆಕ್ ಮಾಡಕ್ ಬಂದು ಇದನ್ನ ಕದಲ್ಸಕ್ ಬಂದಾಗ ಇಡೀ ದೇವಸ್ಥಾನ ಅನ್ನುವಂಥದ್ದು ಬಿದ್ದೋ ಸ್ಥಿತಿಯಲ್ಲಿ ಬಂತಂತೆ. ಆವಾಗ ಅಲ್ಲಿಂದ ಓಡೋದ್ರಂತೆ ಅವರು. ಆ ಕಾಲಕ್ಕೆ ಇದು ಉತ್ತಮ ಇಂಜಿನಿಯರಿಂಗ್ ಅಥವಾ ಉತ್ತಮವಾದಂತಹ ಕಲೆ ಅಂತಾನೆ ಹೇಳ್ಬೋದು ನಾವು. ಈ ದೇವಸ್ಥಾನದಲ್ಲಿ ಇನ್ನೊಂದು ಅದ್ಭುತವಾದಂತಹ ರಕ್ತದ ಗುರುತುಗಳನ್ನ ನಾವು ನೋಡ್ಬೋದು ಗೋಡೆ ಮೇಲೆ ಇರುವಂತದ್ದು. ಇದ್ರ ಸ್ಟೋರಿ ಏನು ಅಂತಂದ್ರೆ, ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಇದ್ದಂತ ಅರಸ ಅಚ್ಯುತರಾಯರ ಕಾಲದಲ್ಲಿ ಇದ್ದಂತ ಮಂತ್ರಿ ವಿರೂಪಣ್ಣಂದೇ ಈ ರಕ್ತದ ಗುರುತುಗಳು ಅಂತ ಹೇಳ್ತಾರೆ. 16ನೇ ಶತಮಾನದಲ್ಲಿ ಅಚ್ಯುತರಾಯರ ಅವಧಿ ಮುಗಿತದೆ, ಅಂದ್ರೆ ಅವರು ಸಾವನ್ನಪ್ಪುತ್ತಾರೆ. ಅವರ ನಂತರ ಅವರ ಅಳಿಯ ಆದಂತಹ ಅಳಿಯ ರಾಮರಾಯರು ಅಧಿಕಾರಕ್ಕೆ ಬರ್ತಾರೆ. ಆ ಆಳ್ವಿಕೆಯಲ್ಲಿ ವಿರೂಪಣ್ಣನ ವಿರೋಧಿಗಳು ಇರ್ತಾರೆ. ಇವನ್ನೇನಾದ್ರೂ ಮಾಡಿ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಯೋಚನೆ ಮಾಡ್ತಾರೆ, ಮತ್ತೆ ಉಪಾಯ ಮಾಡ್ತಾರೆ. ವಿರೂಪಣ್ಣನ ವಿರೋಧಿಗಳು ರಾಜನ ಹತ್ರ ಹೋಗಿ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾನೆ, ರಾಜ್ಯದ ಖಜಾನೆಯನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾನೆ ಅಂತ ಸುಳ್ಳು ಸುದ್ದಿ ಹೇಳ್ಬಿಡ್ತಾರೆ. ಆ ರಾಜ ಏನು ವಿಚಾರಿಸ್ದಿರಾನೆ ಆ ವಿರೂಪಣ್ಣನ ಕಣ್ಣುಗಳನ್ನ ಕಿತ್ತಾಕ್ಬಿಡ್ರಿ ಅಂತ ಶಿಕ್ಷೆ ಕೊಡ್ತಾನೆ. ಸೈನಿಕರು ವಿರೂಪಣ್ಣ ಹತ್ರ ಬಂದು ರಾಜ ನಿಂಗೆ ಈ ತರ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಹೇಳ್ದಾಗ ವಿರೂಪಣ್ಣ, ಓ ಹೌದಾ ಸರಿ, ನಾನ್ ಕಣ್ಣುಗಳು ಕೊಡ್ತೇನೆ, ಆದ್ರೆ ಕಣ್ಣುಗಳು ನಿಮ್ಗ್ ಕೊಡಲ್ಲ, ನನ್ನ ದೇವರಾಗಿರುವಂತ ವೀರಭದ್ರೇಶ್ವರನಿಗೆ ಕೊಡ್ತೇನೆ ಅಂತ ಹೇಳಿ ತನ್ನ ಕಣ್ಣುಗಳನ್ನ ಕಿತ್ತೆಸ್ದು ಅಲ್ಲಿ ಆ ಗೋಡೆಗಳಿಗೆ ಹೊಡೆದಿರುವಂತ ಕಲೆಗಳನ್ನ ನಾವು ಇವಾಗ್ಲೂ ಸಹ ನೋಡ್ಬೋದು. ಇದನ್ನ ಸೈಂಟಿಫಿಕ್ ಆಗಿ ಚೆಕ್ ಮಾಡಿದಾಗ ಅದು ರಕ್ತದ ಗುರುತುಗಳೇ ಅಂತ ಹೇಳಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಟ್ಬಿಟ್ಟು ಹಂಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.